ರಕ್ತ ಎಲ್ಲ ಹಿಡ್ಕೊಂಡಂಗೈತೆ. 2 ದಿವಸ ಕೂಲಿ ಹೋಗಿ ಸದ್ಯ ಇವತ್ತು ಯಾರು ಕರ್ದಿಲ್ವಲ್ಲ. ಇಲ್ದಿದ್ರೆ ಏನೂ ಇಲ್ಲ. ಅಪ್ಪ ಹೊಲ್ದಾಗಿಂದ ಇಲ್ಲಿಗೆ ನಡ್ಕೊಂಬರೋ ಅಷ್ಟೊತ್ತಿಗೆ ಸುಸ್ತಾಗೋಗೋದು. ಅಮ್ಮ ಸು ಏನೋ ಹೋಗಿ ಎಲ್ಲ ಎಡವಟ್ಟಾಗ್ತೈತಲ್ಲಪ್ಪ. ಈ ಆಶಿ ಮದುವೆನ ಸಂಪತ್ ಜೊತೆ ಮಾಡಿ ಮುಗಿಸ್ತಾಳೆ ಅನ್ಸುತ್ತೆ ನಮ್ಮ ಅತ್ತೆ ಇಷ್ಟರಲ್ಲೇನೆ. ಅದು ನೋಡಿ ಹೊಟ್ಟೆ ಉರ್ಕೋಬೇಕು ಅಷ್ಟೇ. ಇಲ್ಲೂ ಹೊಟ್ಟೆ ಉರ್ಕೋಬೇಕು. ನನ್ನ ತವ್ರ ಮನೆಗೆ ಹೋದ್ರೆ ಅಲ್ಲೂ ನೋಡಿ ಸಹಿಸ್ಕೆಮ್ಮಕ್ಕಾಗಲ್ಲ ನನಗೆ. ಬೇರೆ ಊರಾದರೂ ಆಗಿದ್ರು ಪರವಾಗಿಲ್ಲ, ಅದು ನನ್ನ ತವ್ರ ಮನೆಗೆ ಕೊಡ್ಬೇಕಾ ನಮ್ಮ ಅತ್ತೆ? ಏನು ಬೇರೆ ಯಾವುದೂ ಊರಿಲ್ವ? ನನಗೆ ಹೊಟ್ಟೆ ಉರ್ಸಕ್ಕಂತಾನೇ ಹಿಂಗೆ ಮಾಡ್ತಾಳೆ ಅನ್ಸುತ್ತೆ. ಆ ರಂಗಮ್ಮನಿಗೆ ಯಾವ ಎಣ್ಣೆ ಸಿಗ್ಲಿಲ್ವಾ? ಅಯ್ಯ ಇಲ್ಲಿಗೆ ಬರ್ಬೇಕಾಗಿತ್ತ? ನನ್ನ ಆದ್ನೇ ಮದುವೆ ಮಾಡ್ಕೋಬೇಕಾಗಿತ್ತ? ಏನು ದರಿದ್ರದವಪ್ಪ ಎಲ್ಲ ನಮಗೆ ಹೊಟ್ಟೆ ಉರ್ಸಕ್ಕೆ ಬರ್ತಾವೆ ಅನ್ಸುತ್ತೆ ಇಲ್ಲಿಗೆ. ತವ್ರ ಮನೆಗೆ ಹೋದ್ರೆ ಆ ನಂದಿನಿ ಕಟ ಬೇರೆ, ಅವಳೆ ಬೇರೆ, ಆ ಸಿದ್ಧ ಬೇರೆ. ಅದ್ರಾಗೆ ಏನು ಮಾಡೋದು? ಎಲ್ಲ ನನ್ನ ಕರ್ಮ. ನೀ ನನ್ನ ಗಂಡ ಏನು ಮಾತಾಡಲ್ಲ. ಮುಗ್ಬಸ್ವ ಅವ್ರ ಅಮ್ಮನ ಎದುರಿಗೆ ಮುಗ್ಬಸ್ವ ಇದ್ದಂಗೆ ಇರ್ತಾನೆ. ನಾನು ಹೇಳೋ ಮಾತು ಒಂದು ಕೇಳಲ್ಲ. ಬರೀ ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು. ಅವ್ರ ಅಮ್ಮ ಏನೇ ಆಯ್ತಮ್ಮ ಮಾಡೋಣ ಅಂತ ಅಂತಾನೆ. ಬೇಡ ಎಂಬ ಸುದ್ದಿ ಇಲ್ಲ. ನಾನು ಹೇಳಿದಾಗ ಆಯ್ತು ಹೇಳಿ ನೋಡ್ತೀನಿ ಅಂತಾನೆ. ಅವ್ನ ಮಾತು ಎಲ್ಲಿ ನಡೆಯಲ್ಲ ಅವ್ರ ಅಮ್ಮ ಇಂತಾಗಿ. ಬೆಳಕಲ್ಲಿ ನಡಿಬೇಕಲ್ಲ. ಈ ಕರ್ಮಕ್ಕೆ ನನ್ನ ಹತ್ರನೇ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಂದ. ಗೌರ್ಮೆಂಟ್ ಕೆಲಸ, ಟೀಚರು, ಅದು ಇದು ಅಂತಾನೆ. ರಮ್ಯಾ ಚೆನ್ನಾಗಿದ್ದೀನಿ ರಮ್ಯಾ? ಚೆನ್ನಾಗಿದ್ದೀನಿ. ಏನು ಬಂದಿದ್ದು? ಅಯ್ಯೋ ನನ್ನ ಕೈಯಾಗಿರೋ ತಟ್ಟೆ ನೋಡಿದ್ರೆ ಗೊತ್ತಾಗಲ್ವೇನಿ ಏನು ಬಂದಿದ್ದು ಅಂತ ಕೇಳ್ತೀಯಮ್ಮ ಸಣ್ಣ ಹುಡುಗಿ ಹಂಗೆ. ನಾವು ಮದುವೆ ಮಾತುಕತೆ ಆಡೋಣ ಅಂತನ ತಾಂಬೂಲ ಸಮೇತ ಬಂದಿದ್ದೀವಿ. ಅಯ್ಯೋ ಆಲೆ ಮಾತುಕತೆ ಆಡಕ್ಕೆ ಬಂದ್ಬಿಟ್ಲ ಯಮ್ಮ ತಾಂಬೂಲ ಸಮೇತ. ಅಯ್ಯಯ್ಯೋ ಮುಗೀತು. ಇನ್ನ ಆಶನ್ ಮದುವೆ ಆಗೋಯ್ತು ಅಂತಾನೆ ಅರ್ಥ. ಇವಳಿಗೇನು ಆತ್ರನೂ ಅಷ್ಟೊಂದು. ಏನು ನಮ್ಮ ಆಶಯನ್ ನಂತರ ಹುಡುಗಿರು ಬೇಜಾನ್ ಜನ ಸಿಗ್ತಾರೆ. ಎಲ್ಲಾದ್ರೂ ಹೋದೆ ಬಂದ್ಬಿಟ್ಟವಳ ಆಲೇನು ಮಗನ್ನು ಗಂಡನ್ನು ಕರ್ಕೊಂಡು ತಾಂಬೂಲ ಸಮೇತ ಮದುವೆ ಮಾತುಕತೆ ಆಡಕ್ಕೆ. ಮನೆಗೆ ಇದಾರೇನಮ್ಮ ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲನ? ಏ ರಮ್ಯಾ ನಿನ್ನೆ ಕೇಳ್ತಾ ಇರೋದು. ಐದಾರೆ ಇಲ್ದೆ ಎಲ್ಗ ಹೋಗ್ತಾರೆ? ಏನ್ ಇಷ್ಟೊಂದು ಅವಸರ ಮದ್ವಿಗೆ? ಯಾಕೆ ನಿನ್ ಮಗುಗೆ ಬೇಡ ಬಿಡು. ಹೇಳು ಅದೇನೋ ಹೇಳಕ್ ಬಂದೆ ನಿಮ್ಮ ಮಗುಗೆ ಬೇರೆ ಹೆಣ್ ಸಿಗ್ಲಿಲ್ಲ ಬೇರೆ ಕಡೆ ಎಲ್ಲೂನು ಅಂತನ? ಅಯ್ಯ ನೀನ್ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ನಿನ್ ಮಾತು ಕೇಳಿದ್ರೆ ನಾವು ಒಳ್ಳೆ ಹುಡುಗಿನ ಕಳ್ಕಂತಿದ್ವಿ. ನಡಿ ಸುಮ್ನೆ ಒಳಿಕೆ. ಸುಮ್ನೆ ಯಾಕೆ ಇಲ್ಲದೆಲ್ಲ ಯೋಚನೆ ಮಾಡ್ತೀಯ? ನಿಮ್ಮ ಅಮ್ಮ ಏನು ಅಂತವಳೇನೆ ನೀನು ಅಂತವಳೇನೆ. ಸುಮ್ನೆ ಏನೇನೋ ಮಾಡಕ್ ಹೋಗಿ ಅವಾಂತರ ಮಾಡ್ಕೊಂಡು ಸಿಗಾಕ್ಕೊಂಡು ತಪ್ಪಿಗೆ ಬೈಸ್ಕೊಂಬಕ್ ಹೋಗ್ಬೇಡ್ರಿ. ನಿಮ್ಮ ಅಮ್ಮ ಏನು ಹಂಗೆ ಅಲ್ಲಿ ಆ ನಂದಿನಿಗೆ ಏನೋ ಕೇಳಿ ಮಾಡಕ್ ಹೋಗಿ ಅವಳೆ ಸಿಗಾಕೊಂಡು ಬೈಸ್ಕೊಂತಾಳೆ. ನಿಮ್ಮ ಅಜ್ಜಿ ಹತ್ರನೂ ನಂದಿನಿ ಹತ್ರನೂ ಎಲ್ಲರ ಹತ್ರನೂ ಮಾಡಕ್ ಕೆಲ್ಸ ಇಲ್ಲ ಅವಳಿಗೆ. ಅದ ರಾಜಮ್ಮಗೆ ಅವಳ ಬುದ್ಧಿನೇ ನಿನಗೂ ಬಂದಿರೋದು. ಬರೇ ತಲೆಯಾಗೆ ಬರೀ ಕೆಟ್ಟದ್ದೇ ಯೋಚನೆ ಮಾಡೋದು, ಒಳ್ಳೇದಂಬದ್ ಬರೋದೇ ಇಲ್ಲ ನಿಮ್ಮ ಮನಸ್ಸಿನಾಗೆ. ಏನು ನಾನೇನು ಮಾತಾಡ್ತೀನಿ ಅಂತ ಇವಳೇ ಹೇಳ್ತಾ ಇದ್ದಾಳೆ. ಅಯ್ಯಯ್ಯೋ ಸುಮ್ಮನೆ ಏನೇನೋ ಮಾತಾಡೋಣ, ಮತ್ತೆ ಹತ್ರ ಬೈಸ್ಕೊಂಬಂದ್ಬೇಡ, ಸುಮ್ಮನೆ ಒಳಗೆ ಕರ್ಕೊಂಡು ಹೋಗೋಣ. ಅಯ್ಯೋ ಹಂಗೇನಿಲ್ಲ ಕಣಕ, ನನಗೂ ಇಷ್ಟನೇ ಇವನಿಗೆ ನನ್ನ ಆಜ್ಞೆ ಕೊಡ್ತಾ ಇರೋದು. ಏನೋ ಅವಾಗ ನಾನೇನೇನು ಆ ಥರ ಬೇಕು ಅಂತ ಏನು ಹೇಳಿದ್ದಲ್ಲ, ಏನೋ ಆಗೋಯ್ತು ಬಿಡಿ. ಬರೀ ಒಳಿಕೆ ಬರೀ. ಕುತ್ಕೊಳ್ರಿ, ನಮ್ಮ ಮತ್ತೆ ಒಳಗೈತೆ ಕರಿತೀನಿ. ಕುತ್ಕೊಳಕ ಕುತ್ಕೊಳ್ಳೋ ಸಂಪತ್ತು. ಅಣ್ಣ ಕುತ್ಕೋ. ಶಿವಣ್ಣಯ್ಯ ಕುತ್ಕೊಳ್ಳೋಣ. ಅತ್ತೆ 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 ಬನ್ನಿ, ರಂಗಕಾಯರು ಬಂದಿದ್ದಾರೆ. ಬಂದ್ರ? ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀವಮ್ಮ. ನೀನ್ ಚೆನ್ನಾಗಿದೀಯಾ? ಎಲ್ಲಿ ನನ್ನ ಸೊಸೆ? ಅವಳು ಇಲ್ಲೇ ಎಲ್ಲ ಊರಕ್ಕೆ ಹೋಗವಳೆ ಯಾರ ಮನೆ ಹತ್ರನೋ. ಬತ್ತಾಳೀಗ ಕುತ್ಕೊಳ್ರಿ. ಅಯ್ಯೋ ಚಾಪೆನೇ ಹಾಕಿಲ್ವಲ್ಲ ರಮ್ಯಾ, ಹಂಗೆ ನೆಲದ ಮೇಲೆ ಕುಂಡಿಸಿದ್ಯಾ? ಅಯ್ಯೋ ಬಿಡಮ್ಮ ಪರವಾಗಿಲ್ಲ, ನೆಲದ ಮೇಲೆ ಕುತ್ಕೊಂತೀವಿ, ಪರವಾಗಿಲ್ಲ ಬಿಡು. ನಾವು ಅದೇ ಇವತ್ತು ಒಳ್ಳೆ ದಿವಸ ಅಂತನ ಇವಳು ಮದುವೆ ಮಾತುಕತೆ ಆಡ್ಕೊಂಡು ಹೋಗೋಣ ಅಂತನ ತಾಂಬೂಲ ಸಮೇತ ಬಂದ್ವಿ. ಹೌದು ಕಣ್ರೇನ್ಕಮ್ಮ, ಒಳ್ಳೆ ದಿವಸ ಅಲ್ವಾ, ಅದಕ್ಕೆ ಮದುವೆ ಮಾತುಕತೆ ಆಡ್ಕೊಂಡು ಹೋಗಿ ಆದಷ್ಟು ಬೇಗ ಮದುವೆ ಇಟ್ಕೊಂಡು ಮುಗಿಸ್ಬಿಡೋಣ ಅಂತಾನ. ಜಾಸ್ತಿ ದಿನ ತಡ ಮಾಡ್ದಷ್ಟು ವಿಘ್ನಗಳು ಜಾಸ್ತಿ. ಮದ್ವೆನ ನಿಲ್ಸಕ್ ನೋಡೋರೆ ಜಾಸ್ತಿ. ಅದ್ರಾಗೂ ನಮ್ಮ ಹತ್ರಲಾರ್ಲೇನೆ ಏನಾದ್ರೂ ಒಂದ್ ನೆಪ ಮಾಡಿ ಮದ್ವೆನ ಮುಂದಕ್ಕೆ ಹಾಕಕ್ ನೋಡ್ತಿರ್ತಾರೆ. ಅದಕ್ಕೇನೆ ಇಬ್ರು ಒಪ್ಕೊಂಡ್ಮೇಲೆ ಹುಡ್ಗ ಹುಡ್ಗಿ ನಮಗೂ ನಿಮ್ಗೂ ಇಷ್ಟ ಆದ್ಮೇಲೆ ಮಾಡಿ ಮುಗಿಸ್ಬಿಡ್ಬೇಕು, ಜಾಸ್ತಿ ದಿನ ಕಾಯಿಸ್ಬಾರ್ದು. ಈ ಮಾತಾ ನನಗೇ ಹೇಳ್ತಾ ಇರಂಗಿದ್ದಾಳೆ ಈ ರಂಗಮ್ಮ. ಹೌದು ಕಣಕ, ನೀನ್ ಹೇಳೋದು ಸರಿನೇ. ಒಳ್ಳೆ ಕೆಲಸನ ಆದಷ್ಟು ಬೇಗ ಮುಗಿಸ್ಬೇಕು. ಒಳ್ಳೇದಾಯ್ತು ನೀವು ಬಂದು.
ಆಗೋ ಬಂದ್ಲಲ್ಲ ನಮ್ಮ ಆಶಾ. ಆಶಾ ಬಾರೆ, ನಿಮ್ಮ ಅತ್ತೆ ಮಾವ ಆಮೇಲೆ ಸಂಪತ್ತು ಎಲ್ಲರೂ ಬಂದಿದ್ದಾರೆ, ಬಾ. ಯಾವಾಗ ಬಂದ್ರಮ್ಮ? ಈಗ ತಾನೇ ಬಂದ್ರು ಕಣೆ. ಹೋಗು, ಹೋಗಿ ಶರ್ಬತ್ ಮಾಡ್ಕೊಂಡ್ ಹೋಗು ಎಲ್ಲಾರ್ಗು. ಹೋಗು. ಸರಿಯಮ್ಮ, ಆಯ್ತು. ಏ ರಮ್ಯಾ, ಎಲ್ಲಿ ನಿನ್ ಗಂಡ? ಎಲ್ಲೋದ್ರ ನನಗೇನು ಗೊತ್ತು, ಬರ್ತಾರೆ ಇರ್ರಿ. ಹಂಗ್ಯಾಕೆ ಬಾಯ್ ಮಾಡ್ತೀನಿ? ಇದನ್ನು ಕೇಳಕ್ಕಾಗಲ್ವ ಅದನ್ನೇನು? ಬಂತಿರೋರ್ ಮುಂದೆ ಏನದು ಅಸಹ್ಯ. ಹೋಗು, ಶರ್ಬತ್ತು ಅಚ್ಚಕಟ್ಟಾಗ ಅವಳಿಗೆ ಮಾಡಕ್ ಬರುತ್ತೋ ಇಲ್ವೋ, ನೀನು ಹೋಗಿ ಅಚ್ಚಕಟ್ಟ ಮಾಡಿ ಕಳ್ಸೋಗಿ ಹೋಗಿ ಒಂದು ತಟ್ಟೆಕಿ. ಹೋಗು. ಸರಿ ಆಯ್ತು. ಕುತ್ಕೊಳ್ರಿ ಅನ್ಕಮ್ಮ, ಕುತ್ಕ. ನಾವು ಎಲ್ಲ ಕಡೆ ಶಾಸ್ತ್ರ ಗೀಸ್ತ್ರ ಎಲ್ಲ ಕೇಳಿದ್ವಿ. ಈಗ ಮುಂದಿನ ತಿಂಗಳು 1-2ಕ್ಕೆ ಏನೋ ಒಳ್ಳೆ ಮುಹೂರ್ತ ಐತಂತೆ. ಶನಿವಾರ ಭಾನುವಾರ ಬರುತ್ತೆ. ಅದಕ್ಕೇನೆ ಅವತ್ತೇ ಮದುವೆ ಇಟ್ಕೊಂಬನ ಅಂತಾನ. ನೀವೇನಂತೀರಾ? ಮಾಡ್ಕೊಡ್ತೀರಾ 1-2ಕ್ಕೆ? ಹೌದಾ? ಹಂಗಾದ್ರೆ ಮಾಡ್ಕೊಡ್ತೀವಿ ಹೇಳ್ರಿ. ಇನ್ನೂ 1 ತಿಂಗಳು ಐತಲ್ಲ, ಮಾಡ್ಕೊಡ್ತೀವಿ. ಏನು ತೊಂದರೆ ಏನೂ ಇಲ್ಲ. ಒಳ್ಳೇದಾಯ್ತು. ಹಂಗಾದ್ರೆ ಸರಿ ಆಯ್ತು. ಎಲ್ಲಿ ನಿಮ್ಮ 2ನೇ ಮಗಳು, ನಿಮ್ಮ ಮಗ? ನಮ್ಮ ಸುನೀಲ ಇಲ್ಲೇ ಬಂದ. ಬಾರ ಸುನೀಲ, ಬಾ ಕೂತ್ಕ ಬಾ. ನಮ್ಮ ಉಷಾ ಎಲ್ಲ ಕಾಲೇಜ್ಗೆ ಏನೋ ಹೋಗ್ತೀನಿ ಅಂತ ಓದ್ಲ ಅವಾಗಲೇ 8 ಗಂಟೆಗೇನೆ. ಹಂಗೋ ಇರಮ್ಮ, ಇವತ್ತು ಇವ್ರು ಬರ್ತೀವಿ, ನಿಮ್ಮ ಅಕ್ಕನ ಮದುವೆ ಮಾತುಕತೆಗೆ ಬರ್ತಾರೆ ಅಂತಂದೆ. ಇಲ್ಲಮ್ಮ, ಇರೋಕ್ಕಾಗಲ್ಲ, ಮದುವೆ ಹೆಣ್ಣು ಇದ್ರೆ ಸಾಕು, ಮದುವೆ ದಿವಸ ಬರ್ತೀನಿ ನಾನು, ಹೋಗ್ಲೇಬೇಕು ಅಂತ ಓದ್ಲು. ಬಿಡಿ, ಪರವಾಗಿಲ್ಲ, ನಮ್ಮ ಸುನೀಲ ಇದಾನಲ್ಲ. ಬಾರ ಸುನೀಲ. ಚೆನ್ನಾಗಿದ್ದೀರಾ? ಹ್ಞೂ, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ, ನಾವು ತುಂಬ ಚೆನ್ನಾಗಿದ್ದೀವಿ. ನಿಮಗೆ ಮಗಳು ಇರ್ಬೇಕಲ್ವಾ? ಏನು ಮಾಡ್ತಾ ಇದ್ದಾಳಕ್ಕ ನಿಮ್ಮ ಮಗಳು? ಅವಳು ಹಿಂಗೇನೆ, ನಿಮ್ಮ ಮಗಳು ಹಂಗೇನೆ. ಯಾತ ಡಿಗ್ರಿ ಯಾತ ಓದ್ತೀನಿ ಅಂತಾನ ಹೋಗ್ತೈತಿ. ಅದು ಏನು ಓದ್ತಾಳೋ ಏನು ಸುಳ್ಗಾಡ. ಒಂದಿಟ್ಟು ಸಿಟ್ಟು ಜಾಸ್ತಿ, ಮಾತೇ ಕೇಳಲ್ಲ. ಬಾರಮ್ಮ ಹೋಗೋಣ ಅಂದ್ರೆ ನಾನು ಬರಲ್ಲ, ನನಗೆ ಹೋಗ್ಲೇಬೇಕು, ಇವತ್ತು ಕ್ಲಾಸ್ ಐತೆ, ಅದು ಇದು ಅಂತಾನ ಓದ್ಲು. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಏನಿವತ್ತೇನು ಏನು ಸಾಕು, ಮದುವೆ ಮಾತುಕತೆ ತಾನೆ, ಮದುವೆಗೆ ಬಂದ್ರೆ ಸಾಕು. ಕುತ್ಕೊಳಪ್ಪ ಸುನಿಲ, ಕುತ್ಕ. ಏನಪ್ಪ ಸುನಿಲ, ನಮ್ಮ ಮಗುಗೆ ನಿನ್ ತಂಗಿನ ಕೊಡಕ್ಕೆ ಇಷ್ಟನಾ ನಿನಗೂ? ಇಷ್ಟನೇ. ನಮ್ಮಮ್ಮ ಹೆಂಗೆ ಹೇಳ್ತಾರೋ ಹಾಗೆ, ನಮ್ದೇನು ಇಲ್ಲ. ದೊಡ್ಡರಿದ್ದಂಗೆ ನಮ್ದೇನು ಹೇಳಿ. ನೋಡಪ್ಪ, ಮಕ್ಕಳು ಇದ್ರೆ ಹಿಂಗಿರ್ಬೇಕು. ನನ್ನ ಮಗನೂ ಅಷ್ಟೇ. ನನ್ನ ಮಾತು ತೆಗ್ದಾಕಲ್ಲ, ನನ್ನ ಮಗಳೇ ಒಂದಿಟ್ಟು ಆಯ್ತು ಮಾತು ಕೇಳಲ್ಲ. ಅದು ಇರ್ತಾರೆ ಬಿಡ್ರಿ, ಮನೆ ಅಂದಮೇಲೆ ಒಬ್ಬೊಬ್ರು ಅಂತಾರೆ ಇರ್ತಾರೆ. ಇವನು ಮೊದಲು ನನ್ನ ಮಾತು ಕೇಳ್ತಿರ್ಲಿಲ್ಲ, ಮದುವೆ ಆದ್ಮೇಲೆ ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡವನಿ. ಸರಿಯಮ್ಮ, ಆದಷ್ಟು ಬೇಗ ಮದುವೆ ಮಾಡ್ಕೊಡ್ರಿ. ನಮ್ಗೇನ ಸಂಪೂರ್ಣ ಒಪ್ಪಿಗೆ ಐತೆ, ಇನ್ನು ಕಾಯೋದು ಬೇಡ. ಇನ್ನು ಜಾಸ್ತಿ ದಿನಾನೂ ಇಲ್ಲ. ನೀವೇನು ಏನೇನು ಸಿದ್ಧತೆ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಳ್ರಿ. ನಾವು ಅಷ್ಟೇ ಬಟ್ಟೆ ಬರೆ ಎಲ್ಲ ತಗೊಂಬರ್ತೀವಿ. ಆಯ್ತಕ್ಕ, ನಮಗೂ ಏನು ತೊಂದರೆ ಏನೂ ಇಲ್ಲ. ನಾವು ಮದುವೆ ಮಾಡೋಕ್ಕೆ ಅಂತನ ಒಂದಿಷ್ಟು ದುಡ್ಡನ್ನು ಇಟ್ಕೊಂಡಿದ್ದೀವಿ, ಏನು ತೊಂದರೆ ಏನಿಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮದುವೆನೂ ಮಾಡ್ಕೊಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಆಶಾ, ತಾಂಬಂದ್ಯಾ? ತಂಬ, ಕೊಡ್ಬಾ ಅವ್ರಿಗೆ. ಇರಮ್ಮ ತಗೊಳಮ್ಮ. ರೇಣುಕಮ್ಮ, ತಗ ಇದನ್ನ ಮೊದಲು ತಾಂಬೂಲನ. ಒಳ್ಳೇದಾಗ್ಲಕ್ಕ, ಆದಷ್ಟು ಬೇಗ ನಿಮ್ಮ ಮಗಳು ನಮ್ಮನೆ ಸೊಸೆ ಆಗಲಿ. ಯಾವ ಅಡೆತಡೆನೂ ಬರ್ದೇ ಇರಲಿ ಅಂತ ದೇವರ ಹತ್ರ ಕೇಳ್ಕೊಂಡು ಕೊಡ್ತಾ ಇದ್ದೀನಿ. ತಗ. ತುಂಬಾ ಸಂತೋಷ. ಬಾ, ಕೊಡ್ಬಾ ಅವ್ರಿಗೆ ಜ್ಯೂಸ. ತಗೊಳ್ಳಿ ಜ್ಯೂಸ್. ಕುಡೀರಿ ಸಂಪತ್ತು, ಕುಡೀರಿ. ನನ್ನ ಮಗಳು ಆಶಾನೆ ಮಾಡಿರೋದು. ರಮ್ಯಾ, ಎಲ್ಬೋದೆ? ಬಾರಿ ಇಲ್ಲಿ. ಯಾಕತ್ತೆ? ಬಾರಿ ಇಲ್ಲಿ ಯಾಕೆ ಅಂತ ಅಲ್ಲೇ ಕೇಳ್ತಾಳೆ ಎಲ್ಲಾನ. ಏನು? ಇದನ್ನ ತಗೊಂಡೋಗಿ ದೇವ್ರ ಮುಂದಕ್ಕೆ ಇಕ್ಕಿ ಕೈ ಮುಗ್ದು ಇವ್ರಿಗೂ ಹಂಗೇನೆ ಒಂದಿಷ್ಟು ಅರಿಶಿನ ಕುಂಕುಮನು ತಂದ್ಕೊಡ ಅಕ್ಕೈಗೆ. ಒಂದಿಷ್ಟು ಹೂವನು ತಗ. ಸರಿ ಆಯ್ತು, ಕೊಡಿ. ಹೇಗಿದೆ ಜ್ಯೂಸು? ಚೆನ್ನಾಗಿದ್ಯಾ? ತುಂಬ ಸ್ವೀಟ್ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಚೆನ್ನಾಗೈತಪ್ಪ ಜ್ಯೂಸು, ಚೆನ್ನಾಗಿ ಮಾಡಿದಾಳೆ ಆಶಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.